ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, NN ಲೈಫ್ ವ್ಲಾಗ್ಸ್ ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆಯಲ್ಲಿ ಒಂದು ಅನ್ಬಾಕ್ಸಿಂಗ್ ಇರುತ್ತೆ. ಇವಾಗ ಜಸ್ಟ್ ಮುನೇಶ್ವರ ದೇವಸ್ಥಾನ ರೀಚ್ ಆಗಿದ್ದೀವಿ. ನೋಡಿ ಪೂಜೆ ಕೊಡ್ತಾ ಇದ್ದೀವಿ. ದೇವಸ್ಥಾನ ಬಂದು 250 ಇಯರ್ಸ್ ಮುಂಚೆ ಕಟ್ಟಿರೋದು. ಈ ದೇವ್ರು ಬಂದು ಮುನೇಶ್ವರ ಅಂತ. 3 ಬ್ಲಾಗ್ ನ ಔಟ್ಡೋರ್ ಅಲ್ಲಿ ಪ್ಲಾನ್ ಮಾಡಿದ್ವಿ, ಯಾಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಮುಂದೆ ಕ್ರೇಜಿ ಕಂಟೆಂಟ್ ಬರೋದಿದೆ. ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ನಿರ್ಮಲ್ ಅಂತ. ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, NN ಲೈಫ್ ವ್ಲಾಗ್ಸ್ ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನನ್ನ ಲೈಫಲ್ಲೇ ನಡೀತಾ ಇರೋ ತುಂಬ ಸ್ಪೆಷಲ್ ವ್ಲಾಗ್ ಇದು. ಯಾಕಂದರೆ ನಾನು ಮುಂದೆ ಎಷ್ಟೇ ವ್ಲಾಗ್ಸ್ ಮಾಡ್ಬೋದು, ಆದರೆ ಈ ಫಸ್ಟ್ ವ್ಲಾಗ್ ಮಾಡ್ತಾ ಇರೋ ಫೀಲಿಂಗು ನನಗೆ ಮುಂದೆ ಯಾವಾಗೂ ಬರಲ್ಲ. ಯಾಕಂದರೆ ದ ಫಸ್ಟ್ ಥಿಂಗ್ಸ್ ಯು ಡೂ ಇನ್ ಯುವರ್ ಲೈಫ್ ಆರ್ ದ ಬೆಸ್ಟ್ ಥಿಂಗ್ಸ್ ಇನ್ ಯುವರ್ ಲೈಫ್ ಗಾಯ್ಸ್. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅದಕ್ಕೋಸ್ಕರ ಇವಾಗ ಏನಪ್ಪ ಪ್ಲ್ಯಾನು ಅಂದರೆ, ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಒಂದು ನಮಗೂ ನಮ್ಮ ಚಾನಲ್ಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೋಗಿ ನಮ್ಮೂರಲ್ಲಿ ಒಂದು ಮುನೇಶ್ವರ ದೇವಸ್ಥಾನ ಅಂತ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಇನ್ನೊಂದು ವಿಷಯ, ಈ ವಿಡಿಯೋ ಕೊನೆಯಲ್ಲಿ ಒಂದು ಅನ್ಬಾಕ್ಸಿಂಗ್ ಇರುತ್ತೆ. ಆ ಅನ್ಬಾಕ್ಸಿಂಗ್ನ ದೇವಸ್ಥಾನದಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಇಂಟು ಕೊಡ್ತೀನಿ ಗೈಸ್. ಈ ಪ್ರಾಡಕ್ಟ್ ಬಂದು ಇಡೀ ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ವ್ಲಾಗರ್ಸ್ ಆಗಲಿ, ಏನೇ ಒಂದು ಕ್ರಿಯೇಟರ್ಸ್ ಆಗಲಿ, ಅವ್ರಿಗೆಲ್ಲ ಡ್ರೀಮ್ ಇರುತ್ತೆ ಗೈಸ್, ಇದೊಂದು ಪ್ರಾಡಕ್ಟ್ ನ ಅವ್ರು ಓನ್ ಮಾಡಲೇಬೇಕು. ಪ್ರಾಡಕ್ಟ್ ಏನಂತ ಗೊತ್ತಾದ್ರೆ ಕಾಮೆಂಟ್ ಮಾಡಿ. ಇವಾಗ ಜಸ್ಟ್ ಮುನೇಶ್ವರ ದೇವಸ್ಥಾನ ರೀಚ್ ಆಗಿದ್ದೀವಿ. ನೋಡಿ, ಇದೇ ಬಸ್ ಸ್ಟಾಪ್, ಇದೇ ಮುನೇಶ್ವರ ದೇವಸ್ಥಾನ. ಬಂದು ಪೂಜೆ ಸಾಮಾನೆಲ್ಲ ಪೂಜೆ ಕೊಡಕ್ಕೆ ರೆಡಿ ಮಾಡ್ಕೊಂಡಿದೀವಿ. ಪ್ಲಸ್ ಅವಾಗೆ ನಾವು ತಗೊಂಡ್ರಲ್ಲ ಜೆರಾಕ್ಸ್, ಅದನ್ನು ಇಟ್ಟಿದೀವಿ. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ. ಪೂಜೆ ಸಾಮಾನೆಲ್ಲ ಎತ್ಕೊಂಡು ಪೂಜೆ ಕೊಡ್ತಾ ಇದೀವಿ. ಎಲ್ಲ ಪೂಜೆಗೆಲ್ಲ ಕೊಟ್ಟಿದೀವಿ, ಅಲ್ಲಿ ಇಟ್ಟಿದ್ದಾರೆ. ಇವಾಗ ಪೂಜೆ ನಡೀತಾ ಇದೆ. ಪೂಜೆ ಆದ್ಮೇಲೆ ಸಿಗ್ತೀರಿ, ಬನ್ನಿ. ನಡೀತಾ ಇದೆ. ಇವಾಗ ತಾನೇ ಜಸ್ಟ್ ಪೂಜೆ ಆಯ್ತು, ಎಲ್ಲ 2 ಕೊಟ್ಟಿದ್ದಾರೆ. ಬನ್ನಿ. ಇವಾಗೇನೆ ನಿಮ್ಗೆ ಹೇಳಿದೆ ಒಂದು ಕ್ರೇಜಿ ಪ್ರಾಡಕ್ಟ್ ತೋರಿಸ್ತೀನಿ ಅಂತ. ಆ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಒನ್ ಆಫ್ ದಿ ಟಾಪ್ ಆಫ್ ದಿ ಲೈನ್ ಪ್ರಾಡಕ್ಟ್ ಆಯ್ತು. ಇವಾಗ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದಿ ಟಾಪ್ ಆಫ್ ದಿ ಲೈನ್ ಅಂದ್ರೆ ಇರೋದು GoPro 13 ಬ್ಲಾಕ್. ಗೈಸ್, ಇದು GoPro ಬರೀ GoPro ಸಿಗುತ್ತೆ. ಆದ್ರೆ ನಾವು ತಗೊಂಡಿರೋದು ಬಂದು GoPro ಬಂಡಲ್ ಅಂತ. GoPro ಬಂಡಲ್ ಅಲ್ಲಿ ಎಲ್ಲ ಇಷ್ಟ ಐಟಮ್ಸ್ ನಿಮ್ಗೆ ಸಿಗುತ್ತೆ. GoProಗೂ GoPro ಬಂಡಲ್ಗೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಒಂದು 8,000 7,000 ಡಿಫ್ರೆನ್ಸ್ ಬರುತ್ತೆ ಅದ್ರಲ್ಲಿ. ಆದ್ರೆ ಯಾವುದೇ ಪ್ರಾಡಕ್ಟ್ಸ್ ಅದ್ರಲ್ಲಿ ಬರಲ್ಲ, ಬರೀ GoPro ಮಾತ್ರ ನಿಮ್ಗೆ ಬರುತ್ತೆ. ಬೇರೆ ಪ್ರಾಡಕ್ಟ್ಸ್ ಎಲ್ಲ ನೀವೇ ಎಕ್ಸ್ಟ್ರಾ ಅಮೌಂಟ್ ಹಾಕಿ ತಗೊಬೇಕಾಗುತ್ತೆ. ಏನೇನ ಇದೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ ಗೈಸ್. ಇದೆ ಅದು ಆಕ್ಷನ್ ಕ್ಯಾಮ್ರಾ ಅಂತ ಇದ್ರ ಹೆಸರು. ಇದೆ GoPro 13. ಇದೊಂದು ಕೊಟ್ಟಿದ್ದಾರೆ. ಮತ್ತೆ GoPro ಹ್ಯಾಂಡಲ್ ಒಂದು ಕೊಟ್ಟಿದ್ದಾರೆ. ಮತ್ತೆ ಇದು ಹೆಲ್ಮೆಟ್ಗೆ ಹಾಕೋ ಮೌಂಟು. ಮತ್ತೆ ನಮ್ಗೆ 2 ಬ್ಯಾಟ್ರಿ ಕೊಟ್ಟಿದ್ದಾರೆ GoProದು. ಮತ್ತೆ ಹೆಲ್ಮೆಟ್ ಸ್ಟಿಕ್ ಮಾಡೋ ಮೌಂಟು 2 ಕೊಟ್ಟಿದ್ದಾರೆ. ಇನ್ನ ಸ್ವಲ್ಪ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ಬನ್ನಿ. ಏನೋ ಸಬ್ಸ್ಕ್ರೈಬ್ ಟು ಗೆಟ್ ಮೋಸ್ಟ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಮತ್ತೆ ಸಂಡಿಸ್ದು 64 GB ಮೆಮೊರಿ ಕಾರ್ಡ್ ಕೊಟ್ಟಿದ್ದಾರೆ. GoPro ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೆಲ್ಲ ನಾರ್ಮಲ್ ಯೂಸರ್ ಮ್ಯಾನ್ಯಲ್, ಕ್ಯಾಮ್ರಾ ಹೆಂಗ್ ಯೂಸ್ ಮಾಡೋದು, ಯೂಸರ್ ಕಿಟ್ ಇಷ್ಟು ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಬಂಡಲ್ ಅಲ್ಲಿ ಮಾತ್ರ ಸಿಕ್ಕೋದು. ಮತ್ತೆ ಇದು ಕ್ಯಾಮ್ರಾ ಬ್ಯಾಗು, ಹ್ಯಾಂಡಲ್ ಮಾಡೋ ಬ್ಯಾಗ್ ಕೂಡ ನಿಮ್ಗೆ ಬಂಡಲ್ ಅಲ್ಲೇ ಸಿಗೋದು. ಬರೀ GoPro ಇಟ್ಕೊಂಡ್ರೆ ನಿಮ್ಗೆ ಬ್ಯಾಗ್ ಕೂಡ ಸಿಗಲ್ಲ. ಅದಕ್ಕೆ ಎಲ್ಲರಿಗೂ ನಾನು ಹೇಳೋದೇನಂದ್ರೆ, ಬೆಸ್ಟ್ ಅಂದ್ರೆ ಬಂಡಲ್ ನ ಚೂಸ್ ಮಾಡಿ, ಬರೀ GoProಗಿನ. ಇವಾಗ ಅನ್ಬಾಕ್ಸಿಂಗ್ ಮಾಡಿದಾಯ್ತು. ಇದು ಎಲ್ಲ ಸೆಟಪ್ ಮಾಡಿದ್ಮೇಲೆ ಒಂದು 1 ವೀಕ್ ಇಲ್ಲ 2 ವೀಕ್ ಯೂಸ್ ಮಾಡಿ. ಗೈಸ್ ನಮಸ್ಕಾರ. ಇವಾಗ ತಾನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ, ಅನ್ಬಾಕ್ಸಿಂಗ್ ಎಲ್ಲ ಮಾಡ್ಕೊಂಡ್ರಿ. ಇವಾಗ ಆಚೆ ಬಂದಿದ್ದೀವಿ ಗೈಸ್. ದೇವಸ್ಥಾನಕ್ಕೆ ಇರೋ ಹಿಸ್ಟ್ರಿ ತುಂಬಾ ಇದೆ, ಆದ್ರೆ ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನು ಹೇಳ್ತೀನಿ ಇವತ್ತು. ಏನಪ್ಪಾ ಹಿಸ್ಟ್ರಿ ಅಂದ್ರೆ ಗೈಸ್, ಈ ದೇವಸ್ಥಾನ ಬಂದು 250 ಇಯರ್ಸ್ ಮುಂಚೆ ಕಟ್ಟಿರೋದು. ಇವಾಗ ಒಂದು ರೀಸೆಂಟ್ 10-20 ಇಯರ್ಸ್ ಇಂದ ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ. ಆದ್ರೆ 250 ಇಯರ್ಸ್ ಇಂದ ಇಲ್ಲೇ ಇದೆ. ಇಲ್ಲಿ ದೇವಸ್ಥಾನದಲ್ಲಿರೋ ದೇವ್ರು ಬಂದು ಮುನೇಶ್ವರ ಅಂತ.
ಮುನಿ ಅಂದ್ರೆ ಸಾಧು ಅಂತ, ಈಶ್ವರ ಅಂದ್ರೆ ನಮ್ ಶಿವ. ಆ ಶಿವನ ಇನ್ನೊಂದು ರೂಪನೇ ಮುನೇಶ್ವರ ದೇವರು. ಗೈಸ್ ಈ ದೇವ್ರನ್ನ ತಮಿಳ್ನಾಡು ಜನ ತುಂಬಾ ನಂಬ್ತಾ ಇದ್ರು. ಹಂಗೆ ಟೈಮ್ಸ್ ಪಾಸ್ ಆಗ್ತಾ ಇದ್ದಂಗೆ ಈ ದೇವರು ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದಿರೋದು, ಅಂದ್ರೆ ಕರ್ನಾಟಕಕ್ಕೆ ಬಂದಿರೋದು. ಮತ್ತೆ ಈ ಯಾವನಹಳ್ಳಿಯಲ್ಲಿ ಪ್ರತಿ ವರ್ಷನೂ ಇಲ್ಲಿ ಊರಬ್ಬ ನಡೀತಾನೆ ಇದೆ. ಇದು 1 ವೀಕ್ ಮುಂಚೆ 226ನೇ ವರ್ಷದ ಊರಬ್ಬ ನಡೀತು. 7 ಜನ ಸೇರ್ಕೊಂಡು ಈ ದೇವಸ್ಥಾನದಲ್ಲಿ ಈ ದೇವ್ರಿಗೆ ಹಬ್ಬ ಮಾಡ್ತಾರೆ. ಯಾಕಂದ್ರೆ ಇಲ್ಲಿರೋ ಗ್ರಾಮಗಳಿಗೆಲ್ಲ ಗ್ರಾಮ ದೇವರು ಅಂದ್ರೆ ನಮ್ಮ ಮುನೇಶ್ವರ ಸ್ವಾಮಿನೇ. ಮತ್ತೆ ಈ ಜಾಗದಲ್ಲಿ 4 ದೇವಸ್ಥಾನ ಇದೆ. ಅಮ್ಮನವ್ರದ್ದು ಒಂದು ದೇವಸ್ಥಾನ ಇದೆ. ಮತ್ತೆ ಈ ದೇವಸ್ಥಾನ ಆಪೋಸಿಟ್ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮತ್ತೆ ಕೈವಾರ ತಾತಯ್ಯ ಅವ್ರ ದೇವಸ್ಥಾನನೂ ಇಲ್ಲೇ ಇದೆ. ಅದಕ್ಕೋಸ್ಕರ ಈ ದೇವಸ್ಥಾನ ತುಂಬಾ ಪವರ್ಫುಲ್. ಮತ್ತೆ ಸಾಟರ್ಡೆ ಸಂಡೇ ಮಾತ್ರ ತುಂಬಾ ರಶ್ ಇರುತ್ತೆ. ನಾವು ಇವತ್ತು ಬಂದಿರೋದು ಫ್ರೈಡೆ. ಸಂಡೇ ಇಲ್ಲಿ ಕೋಳಿ ಕುರಿ ಎಲ್ಲ ಕಟಿಂಗ್ ಎಲ್ಲ ನಾರ್ಮಲ್ ಆಗಿ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಆ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದೆ. ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ನಾವು ಬಂದಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಶುಕ್ರವಾರ ಆಗಿರೋದ್ರಿಂದ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಆಚೆಂದರೆ ನೋಡ್ಕೊಂಡು ಕೈ ಮುಕ್ಕೊಂಡು ಎಲ್ಲ ನಮ್ ಬ್ಲಾಗ್ಸ್ ಎಲ್ಲ ಚೆನ್ನಾಗಾಗ್ಲಿ ಅಂತ ಮನ್ಸಲ್ಲೇ ಬೇಡ್ಕೊಂಡು ಮುನೇಶ್ವರ ದೇವಸ್ಥಾನ ಮಾಡ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ಓಕೆ ಗಾಯ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಮನೆಗೆ ರೀಚ್ ಆದೆ. ನಾನು ನನ್ನ ಫಸ್ಟ್ ಬ್ಲಾಗ್ ನ ಔಟ್ಡೋರ್ ಅಲ್ಲಿ ಪ್ಲಾನ್ ಮಾಡಿದ್ದೆ. ಯಾಕಂದ್ರೆ ನನಗಿರೋ ಪಬ್ಲಿಕ್ ಫಿಯರ್ ನ ಕಮ್ಮಿ ಮಾಡ್ಕೊಂಡು ಪಬ್ಲಿಕ್ ಟಾಕಿಂಗ್ ಸ್ಕಿಲ್ಸ್ ನ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಬ್ಲಾಗ್ ನ ಔಟ್ಡೋರ್ ಅಲ್ಲಿ ಪ್ಲಾನ್ ಮಾಡಿದ್ದೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ ಇದು ನನ್ನ ಸ್ಪೆಷಲ್ ಬ್ಲಾಗ್ ಅಂತ. ಈ ಸ್ಪೆಷಲ್ ಬ್ಲಾಗ್ ನ ಈ ತರ ಸ್ಪೆಂಡ್ ಮಾಡಿದ್ದು ನಂಗೆ ಪರ್ಸನಲಿ ತುಂಬಾ ಖುಷಿ ಆಯ್ತು. ಗೈಸ್, ಏನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದ್ರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳೋ ವಿಷಯ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ದಯವಿಟ್ಟು ಹೇಳಿ. ಮತ್ತೆ ಇಲ್ಲಿವರೆಗೂ ನನ್ನ ಬ್ಲಾಗ್ ನ ನೀವು ನೋಡಿದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ಮುಂದೆ ಕ್ರೇಜಿ ಕಂಟೆಂಟ್ ಬರೋದಿದೆ. ಆ ಕಂಟೆಂಟ್ಸ್ನೆಲ್ಲ ನೀವು ವಾಚ್ ಮಾಡಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ಬೆಲ್ ಐಕಾನ್ ಹೊಡೆಯೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆದ್ರೆ ಮುಂದೆ ಒಂದು ಹೊಸ ಕಂಟೆಂಟ್ ಜೊತೆಗೆ ಹೊಸ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಓಕೆ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.